ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಸ್ಯಾಟರ್ಡೇ ಸಂಡೇ ಅಂದರೆ 2 ಡೇಸ್ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. 2 ಡೇಸಲ್ಲಿ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದ್ರ ಜೊತೆಗೆ ಮೇಕಪ್ ವ್ಲಾಗ್ ಕೂಡ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರು ಮದುವೆನಲ್ಲಿ ಇಷ್ಟೆಲ್ಲ ಹೇರ್ ಸ್ಟೈಲ್ ಮಾಡಿದ್ದೀನಿ ಅನ್ನೋ ಟೈಟಲ್ ಕೊಟ್ಟಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಯಾರು ಆ ಪರ್ಸನ್ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡಿದೆ. ಮೊದಲಿಗೆ ಮನೆಯಲ್ಲಿ ಟಿಫನ್ ಮಾಡಿಬಿಟ್ರೆ ಅರ್ಧ ಕೆಲಸ ಆಗಿರೋ ಥರ ಸಮಾಧಾನ ಆಗುತ್ತೆ. ಜೊತೆಗೆ ಖುಷಿಗೂ ಸಹ ಸ್ಕೂಲ್ ಇತ್ತಲ್ವಾ, ಹಾಗಾಗಿ ಟೊಮೊಟೊ ಚಿತ್ರಾನ್ನ ಮಾಡಿಬಿಡೋಣ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಟೊಮೊಟೊ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಮೊದಲು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಆ ಮನೆ ಹತ್ರ ಏರಿಯಾ ಫಂಕ್ಷನ್ ಅಂದರೆ ದೇವ್ರನ್ನ ಕರೆಸಿದ್ರು. ನಾನು ಲೈವೆಲ್ಲ ಮಾಡುವಾಗ ಹೇಳಿದ್ದೆ. ಸೊ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಅಣ್ಣಮ್ಮ ಮತ್ತಿನ್ನ ಬಂಡಿಕಾಳಮ್ಮ ಕಬ್ಬಾಳಮ್ಮ 3 ದೇವ್ರನ್ನ ಕರೆಸಿ 3 ದಿನಗಳ ಕಾಲ ಅಂದರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿನಗಳ ಕಾಲ ದೇವ್ರನ್ನ ಕರೆಸಿ ಕೂರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಫ್ರೈಡೇ ಅಂದರೆ ದೇವ್ರನ್ನ ಕರ್ಕೊಂಬರ್ತಾರಲ್ವ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಸಿಕ್ಕಾಪಟ್ಟೆ ಕೆಲಸ ಇತ್ತು, ಹೋಗೋದಕ್ಕಾಗಿರಲಿಲ್ಲ. ದೇವರು ಕರ್ಕೊಂಡು ಬಂದಾಗ ಮನೆ ಹತ್ರನೇ ಇರುತ್ತೆ ಅಲ್ವಾ, ಮಕ್ಕಳನ್ನ ಕರ್ಕೊಂಡೋಗಿ ದೇವ್ರನ್ನ ಕೈ ಮುಗಿದು ನೋಡಿಕೊಂಡು ಬರೋದು ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಫ್ರೈಡೇ ಹೋಗೋದಕ್ಕಾಗಿರಲಿಲ್ಲ. ಸರಿ ಸ್ಯಾಟರ್ಡೇ ಹೋಗೋಣ, ಹೇಗಿದ್ದರೂ ಖುಷಿ ಸ್ಕೂಲಿಂದ ಬಂದುಬಿಡಲಿ ಅಂತ ನಾನು ಅಂದ್ಕೊಂಡು ಫಸ್ಟು ಇಲ್ಲಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚಿತ್ರಾನ್ನ ಅಂತೂ ಬೇಗ ಮಾಡೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕ್ವಿಕ್ಕಾಗಿ ಮಾಡಿಬಿಡ್ತೀವಿ, ತುಂಬ ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಹಾಗಾಗಿನೇ ನಾನು ಅವತ್ತು ಚಿತ್ರಾನ್ನನೇ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ. ಜೊತೆಗೆ ಚಿತ್ರಾನ್ನ ರೆಡಿ ಆಗ್ತಿದ್ದಾಗೆ ಪಾತ್ರೆನಲ್ಲೇ ಅಕ್ಕಿ ತೊಳೆದಿಟ್ಬಿಟ್ಟೆ. ಯೂಶಲಾಗಿ ನಾನು ಪಾತ್ರೆನಲ್ಲೇ ಜಾಸ್ತಿ ಮಾಡೋ ಅಂಥದ್ದು, ಕುಕ್ಕರ್ನಲ್ಲಿ ಏನೂ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಒಂದು ಕಡೆ ರೈಸು ರೆಡಿ ಆಯಿತು, ಸ್ವಲ್ಪ ಕ್ಲೀನಿಂಗಿಗೆ ಪಾತ್ರೆಗಳೆಲ್ಲ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಇನ್ನು ಭಾನುವಾರ ನಮಗೆ ಯೂಶಲಾಗಿ ವಾರ ಇರುತ್ತೆ. ಬಟ್ ಭಾನುವಾರ ಮೇಕಪ್ ಆರ್ಡ್ರ್ ಇದ್ದಿದ್ದರಿಂದ ಬೆಳಗ್ಗೆ ಬೇಗನೆ ಹೋಗ್ಬೇಕಿತ್ತಲ್ವಾ, ಹಾಗಾಗಿ ವಾರ ಎಲ್ಲ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಾನು ಸ್ಯಾಟರ್ಡೇನೇ ನೀಟಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಒಂದೊಂದೇ ಹೂನ ಇಟ್ಟು ಪೂಜೆನ ಮಾಡಿಕೊಂಡೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಮನೆಯಲ್ಲಿ ಎಷ್ಟೇ ಕೆಲಸ ಇದ್ದರೂ ಫೈನಲಾಗಿ ಎಲ್ಲ ಕೆಲಸಗಳನ್ನ ಮಾಡಿ ಪೂಜೆನ ಲಾಸ್ಟಲ್ಲಿ ಮಾಡ್ತೀವಲ್ವ, ಆವಾಗ ಒಂಥರ ತುಂಬ ಅಂದರೆ ತುಂಬ ಸಮಾಧಾನ ಆಗುತ್ತೆ. ಒಂಥರ ಮನಸ್ಸಿಗೆ ಅದು ಹೇಳೋದಕ್ಕಾಗಲ್ಲ, ಆ ಥರ ಒಂದು ಫೀಲ್ ಆಗುತ್ತೆ ನಮಗೆ. ಸೊ ಪೂಜೆ ಎಲ್ಲ ಆದಮೇಲೆ ನಾನು ಟಿಫನ್ನ ಮಾಡಿಕೊಂಡೆ. ಟಿಫನ್ ಎಲ್ಲ ಮಾಡಾದಮೇಲೆ ಸ್ವಲ್ಪ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋದಿತ್ತಲ್ವ, ಹಾಗಾಗಿ ಬಟ್ಟೆಗಳನ್ನೆಲ್ಲ ಮಿಷಿನ್ಗೆ ಹಾಕಿ ಯೂನಿಫಾರ್ಮ್ ಎಲ್ಲ ಇತ್ತು. ಸೊ
ಮ್ಯಾಕ್ಸಿಮಮ್ ನನಗೆ ಸಂಡೇ ಯಾವುದು ಕೆಲಸ ಇಟ್ಕೋಬಾರ್ದು ಆ ಥರ ಮಧ್ಯಾಹ್ನನೇ ನಾನು ಚೌಟ್ರಿ ರೀಚ್ ಆಗಬೇಕಿತ್ತು. ಅಷ್ಟರೊಳಗಡೆ ಎಷ್ಟು ಸಾಧ್ಯನೋ ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿ ಬಟ್ಟೆಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಟೆರೆಸ್ ಮೇಲೆ ಎಲ್ಲ ಹಾರಾಕ್ತಾಯಿದ್ದೀನಿ. ಬಿಸಿಲಂತೂ ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು. ಇನ್ನು ಎಲ್ಲ ಕೆಲಸ ಆಯ್ತಲ್ವಾ ಫೈನಲ್ ಆಗಿ ನಾನು ಆಗಲೇ ಹೇಳಿದಾಗೆ ಮನೆ ಹತ್ರ ದೇವ್ರನ್ನ ಕರೆಸಿದಾರಲ್ವ ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ನಾನು ಖುಷಿ ಮತ್ತಿನ ನಮ್ಮ ವೇದಾಂಶು ಜೊತೆಗೆ ಪಕ್ಕದ ಮನೇಲಿ ಒಂದು ಪುಟಾಣಿ ಪಾಪು ಬಂದಿದೆ. ಸೊ ಅವರನ್ನು ಕರ್ಕೊಂಡ್ಬಂದಿದ್ರು ಮಗುನ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಹೋಗಿ ದೇವ್ರ ದರ್ಶನನ ಮಾಡ್ಕೊಂಡು ಬಂದ್ವಿ. ಪ್ರತಿ ವರ್ಷ ಈ ಥರ 3 ದೇವ್ರುಗಳನ್ನ ಕರೆಸಿ 3 ದಿನಗಳ ಕಾಲ ತುಂಬ ಚೆನ್ನಾಗಿ ಒಂದು ಹಬ್ಬದ ವಾತಾವರಣನೇ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಮ್ಮನೆ ಹತ್ರನೇ ಇರೋವಂಥ ಬಂಡಿಕಾಳಮ್ಮ ಮತ್ತಿನ ಮೆಜೆಸ್ಟಿಕ್ಕಿಂದ ಹಣ್ಣಮ್ಮನ್ನ ಕರೆಸಿದ್ದಾರೆ, ಮತ್ತಿನ ಕಬ್ಬಾಳಿಂದ ಕಬ್ಬಾಳಮ್ಮನ್ನ ಕರೆಸಿರೋ ಅಂಥದ್ದು. ತುಂಬ ಚೆನ್ನಾಗಿರುತ್ತೆ. 3 ದಿನಗಳ ಕಾಲ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಸೊ ದೇವ್ರ ದರ್ಶನ ಎಲ್ಲ ಮಾಡಾದಮೇಲೆ ನಾನು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ನಾನಿಲ್ಲಿ ಚೌಟ್ರಿಗೆ ಹೋಗ್ತಾಯಿದ್ದೀನಿ. 2 ಗಂಟೆಗೆಲ್ಲ ಚೌಟ್ರಿನಲ್ಲಿ ಇರಬೇಕು ಅಂತ ಹೇಳಿದರು. ಸೊ ಇವತ್ತಿನ ದಿನ ಏನು ಒಂದು ಮೇಕಪ್ ಆರ್ಡ್ರು ಬಂದಿದೆ, ಜೊತೆಗೆ ಯಾರು ಮದುವೆ ಅಂತ ಹೇಳೋದಾದರೆ ಸೊ ಇವರು ತುಂಬ ಹತ್ರದವರು, ಸುಮಾರು ವ್ಲಾಗ್ಗಳಲ್ಲಿ ಹೇಳಿದ್ದೀನಿ. ಸೊ ಇವರು ಬೇರೆ ಯಾರೂ ಅಲ್ಲ, ನಮ್ಮ ಮೇಕಪ್ ಎಜುಕೇಟರ್ ಇದ್ದಾರಲ್ಲ ಲಾವಣ್ಯ ಮೇಡಮ್ ಅವ್ರ ಮದುವೆಗೆ ಇನ್ವೈಟ್ ಮಾಡಿರೋದಲ್ಲದೆ ನಾನ್ ಬ್ರೈಡಲ್ ಸಾಡು ಸಹ ಕೊಟ್ಟಿದ್ದರು. ಹಾಗಾಗಿನೇ ಸ್ವಲ್ಪ ಬೇಗನೆ ಬರೋದು ಕೇಳಿದರು ನಮಗೆ. ಒಂದು 2 o'clockಗೆಲ್ಲ ನಾವು ಚೌಟ್ರಿ ರೀಚ್ ಆಗಬೇಕು ಅಂತ ಹೇಳಿದರು. ಹಾಗಾಗಿನೇ ಬೇಗ ಬಂದ್ವಿ. ಜೊತೆಗೆ ಇವರೆಲ್ಲ ಏನು ನೀವು ನೋಡ್ತಾ ಇದ್ದೀರಾ ಇವರೆಲ್ಲ ನಾನು ಕೋರ್ಸ್ ಮಾಡುವಾಗ ಸಿಕ್ಕಂಥ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ ನಾವು ಈ ಟೈಮಲ್ಲೇ ಅಂದರೆ ನಮ್ಗೆ ಏನಾದರೂ ಆರ್ಡ್ರ್ ಬಂದಾಗಲೇ ನಾವೆಲ್ಲ ಒಟ್ಟಿಗೆ ಭೇಟಿ ಆಗೋ ಅಂಥದ್ದು. ಸೊ ನಾವು ಕೂತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹೇಗೆ ನಡೀತಿದೆ ವರ್ಕು, ಹೇಗಿದೆ ಆರ್ಡರ್ಸ್ ಎಲ್ಲ ಬರ್ತಿದೆಯಾ, ಈ ಥರದ್ದನ್ನೆಲ್ಲ ಡಿಸ್ಕಷನ್ ಮಾಡಿಕೊಂಡು ಸೊ ಮಾತಾಡ್ತಾ ಇದ್ವಿ. ಅಷ್ಟರೊಳಗಡೆ ಏನಿದೆ ಅಂದರೆ ಹುಡುಗನ್ನೆಲ್ಲ ಚೌಟ್ರಿ ಒಳಗಡೆ ಕರ್ಕೊಳ್ಳೋದಿರುತ್ತಲ್ವ, ಅದೆಲ್ಲ ಶಾಸ್ತ್ರಗಳೆಲ್ಲ ಮುಗ್ದಾದ್ಮೇಲೆ ಎಲ್ಲರೂ ರೆಡಿ ಆಗೋದಕ್ಕೆ ಬಂದರು. ಎಲ್ಲರೂ ಸಹ ಒಂದು 6:37 ಅಷ್ಟರೊಳಗಡೆ ರೆಡಿ ಇರಬೇಕು ಅಂತ ಹೇಳಿದರು. ಅವ್ರು ಹೇಳಿರೋ ಟೈಮ್ ಪ್ರಕಾರನೇ ಎಲ್ಲರೂ ರೆಡಿ ಆದರು. ಯಾಕೆಂತ ಅಂದರೆ ನಾವು ಬೇಗನೆ ಹೋಗಿದ್ರಿಂದ ಕ್ಲೈಂಟು ಸಹ ಬೇಗನೆ ಬಂದರು. ಹಾಗಾಗಿ ನಮಗೆ ರಿಸ್ಕ್ ಅಂತ ಏನೂ ಅನ್ನಿಸ್ಲಿಲ್ಲ. ಸೊ ಆನ್ ಟೈಮ್ಗೆ ಎಲ್ಲರೂ ರೆಡಿ ಆದರು ಅಂತಲೇ ಹೇಳ್ಬೋದು. ನನಗಿಲ್ಲಿ ಹೇರ್ ಸ್ಟೈಲು ಮತ್ತಿನ ಸ್ಯಾರಿ ಈ ಎರಡು ಎಲ್ಲರಿಗೂ ಇವಾಗ ನಾವೇನು ನಮ್ಮ ಕೊಲೀಗ್ಸ್ ಬಂದಿದ್ದಾರೆ 4 ಜನಕ್ಕೂ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಅಂತಲೇ ಹೇಳಿದ್ದು. ಮೇಕಪ್ ಯಾರಿಗೂ ಹೇಳಿರಲಿಲ್ಲ. ಹಾಗಾಗಿ ಹೇರ್ ಸ್ಟೈಲು ಸ್ಯಾರಿ ಎರಡನ್ನೂ ಬೇಗ ಬೇಗ ಮಾಡಿ ಕಳಿಸ್ಕೊಟ್ವಿ. ಅವ್ರು ಹೇಳಿರೋ ಥರ ಹೇರ್ ಸ್ಟೈಲ್ ರಿಕ್ವೈರ್ಮೆಂಟ್ ಏನಿತ್ತು ಅದೇ ಥರನೇ ಮಾಡಿಕೊಟ್ವಿ. ನಿಜ ಹೇಳಬೇಕು ಅಂತ ಅಂದರೆ ಮಾಡಿರೋ ಅಂಥ ಎಲ್ಲ ಹೇರ್ ಸ್ಟೈಲ್ನೂ ಇಷ್ಟಪಟ್ಟರು. ತುಂಬಾ ಖುಷಿ ಆಯಿತು. ಯಾಕೆಂತ ಅಂದರೆ ಅವರು ನಾವು ಮಾಡಿರೋವಂಥ ವರ್ಕನ್ನು ಇಷ್ಟಪಟ್ಟಾಗ ಅಫ್ಕೋರ್ಸ್ ನಮಗೂ ತುಂಬ ಇಷ್ಟ ಆಗೇ ಆಗುತ್ತೆ ಅಲ್ವಾ. ನಾನ್ ಬ್ರೈಡ್ಸು ತುಂಬ ಜನ ಇದ್ದರು. ಒಬ್ಬೊಬ್ಬರು ಒಂದೊಂದು ರೂಮಲ್ಲಿ ವರ್ಕ್ನ ಮಾಡ್ತಾ ಹೋದ್ವಿ. ಇವಾಗೇನು ನೀವು ನೋಡ್ತಾ ಇದ್ದೀರಾ ಇವ್ರಿಗೊಬ್ಬರು ಸಿಸ್ಟರ್ ಇದ್ದಾರೆ. ಇವ್ರಿಗೆ ಯಾವ ಥರ ಹೇರ್ ಸ್ಟೈಲ್ ಮಾಡಿದ್ದೀನಿ ಸೊ ಅದೇ ಥರ ಅವ್ರ ಸಿಸ್ಟರ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಹಾಗೆ ಮಾಡಿ ಅಂತಲೇ ಹೇಳಿದರು. ಅಂದರೆ ರಿಸೆಪ್ಷನ್ಗೂ ಅದೇ ಥರನೇ ಮಾಡಿ, ಜೊತೆಗೆ ಮುಹೂರ್ತಕ್ಕೂ ಅದೇ ಥರನೇ ಮಾಡಿ, ಅಂದರೆ ಇವ್ರಿಗೆ ಯಾವ ಥರ ಮಾಡ್ತೀನಿ ಅದೇ ಥರ ನಮ್ಮ ಸಿಸ್ಟರ್ಗೂ ಹಂಗೆ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ಇಬ್ರಿಗೂ ಒಂದೇ ಥರ ಮಾಡಿಕೊಟ್ವಿ. ಯಾರ್ಯಾರು ಬರ್ತಾ ಇರ್ತಾರೆ ಬ್ಯಾಕ್ ಟು ಬ್ಯಾಕ್ ಅವ್ರು ಕೇಳಿರೋ ಥರ, ಅಂದರೆ ಅವರು ಒಂದು ಫೋಟೋ ತೋರಿಸ್ತಾರೆ ಆ ಥರ ನಾವು ಹೇರ್ ಸ್ಟೈಲ್ನ ಮಾಡಿಕೊಟ್ಟು ವರ್ಕ್ನ ಮುಗಿಸ್ತಾ ಬಂದ್ವಿ.
ಫೈನಲ್ ಆಗಿ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ರಿಸೆಪ್ಷನ್ ಪ್ರೋಗ್ರಾಮು ಶುರು ಆಯಿತು. ಸೊ ನಾವು ರಿಸೆಪ್ಷನ್ಗೆ ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಇನ್ನು ಕಿಟ್ಟೆಲ್ಲ ರೂಮಲ್ಲೇ ಇಟ್ವಿ, ಯಾಕೆಂತಂದರೆ ಮಾರ್ನಿಂಗ್ ಮತ್ತೆ ನಾವು ಬೇಗ ಬರಬೇಕಿತ್ತಲ್ವಾ, ಏನಕ್ಕೆ ಮತ್ತೆ ಕ್ಯಾರಿ ಮಾಡೋದು ಬ್ಯಾಗ್ನೆಲ್ಲ ಅಂತ ಹೇಳಿಬಿಟ್ಟು ಕಿಟ್ ಏನಿದೆ ಅದನ್ನೆಲ್ಲ ರೂಮಲ್ಲೇ ಇಟ್ಟು ಮೇಡಮ್ಗೆ ವಿಶ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಮನೆಗೆ ಹೊರಟಿದ್ದಾಯಿತು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು. ಸೊ 4 ಓ ಕ್ಲಾಕಿಗೆಲ್ಲ ಲೊಕೇಶನ್ ರೀಚ್ ಆಗಬೇಕಿತ್ತಲ್ವ, ಹಾಗಾಗಿ 3:30ಗೆಲ್ಲ ಎದ್ದಿದ್ದಾಯಿತು. ಸೊ ಸಿಕ್ಕಾಪಟ್ಟೆ ಚಳಿ ಇದೆ. ರಥಸಪ್ತಮಿ ಆದಮೇಲೆ ಬಿಸಿಲಿರುತ್ತೆ ಅಂತ ಹೇಳ್ತಾರೆ, ಬಟ್ ಶಿವರಾತ್ರಿ ಹಬ್ಬ ಕಳೆಯೋವರೆಗೂ ಸಿಕ್ಕಾಪಟ್ಟೆ ಚಳಿ ಇದ್ದೇ ಇರುತ್ತೆ. ಬಟ್ 4 ಓ ಕ್ಲಾಕ್ ಆದ್ರೂ ಜನ ಓಡಾಡ್ತಿದ್ರು, ಬೆಳಗ್ಗೆ ಕೆಲಸಗಳಿದ್ದೇ ಇರುತ್ತಲ್ವ, ಹಾಗಾಗಿ ಸೊ ನಮ್ಮನೆಯವರು ಡ್ರಾಪ್ ಹಾಕಿ ಕೊಟ್ಟರು. ಮನೆಯಲ್ಲಿ ಇಬ್ಬರು ಮಕ್ಕಳು ಇಬ್ಬರನ್ನ ಹಂಗೆ ಮಲಗಿಸ್ಬಿಟ್ಟೆ. ಹತ್ರನೇ ಇತ್ತಲ್ವ ಚೌಟ್ರಿ, ಹಂಗಾಗಿನೇ ಬೇಗ ನಮ್ಮನೆಯವ್ರು ರೀಚ್ ಆಗ್ತಾರೆ ಅಂತ ಹೇಳಿಬಿಟ್ಟು ನನ್ನನ್ನು ಡ್ರಾಪ್ ಹಾಕ್ಬಿಟ್ಟು ಅವರು ರಿಟರ್ನು ಮನೆಗೆ ಹೋದರು. ಸೊ ಸಿಕ್ಕಾಪಟ್ಟೆ ಕತ್ಲೆ, ಜೊತೆಗೆ ಚೌಟ್ರಿ ಹತ್ರ ತುಂಬ ತೆಂಗಿನ ಮರಗಳಿದ್ದಾವೆ, ಹಾಗಾಗಿ ಅದನ್ನೆಲ್ಲ ನೋಡ್ಕೊಂಡು 1-2 ನಿಮಿಷ ಗಣಪತಿಗೂ ನಮಸ್ಕಾರ ಮಾಡಿ ಚೌಟ್ರಿ ಒಳಗೆ ಹೋಗಿದ್ದಾಯಿತು. ಸೊ ನಾವು ಹೋಗೋಷ್ಟ್ರೊಳಗಡೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂದರೆ ಹಿಂದಿನ ದಿನವೇ ನಾವೆಲ್ಲ ಹೇಳಿದ್ವಿ ಅಲ್ವಾ, ಸೊ ಈ ಟೈಮ್ಗೆ ಬರ್ತೀವಿ, ಅಷ್ಟರೊಳಗಡೆ ನೀವೆಲ್ಲ ಫ್ರೆಶಪ್ ಆಗಿ ರೆಡಿ ಆಗಿದ್ದರೆ ನೀವು ಹೇಳೋ ಟೈಮ್ಗೆ ನಾವು ನಿಮ್ಮನ್ನು ರೆಡಿ ಮಾಡಿ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿನೇ ನಿಜ ಹೇಳ್ಬೇಕಂತಂದರೆ ನಾವೇನು ವರ್ಕ್ ಮಾಡ್ತೀವಿ ಅದಕ್ಕೆ ತಕ್ಕಂತೆ ಕ್ಲೈಂಟೂ ಕೋಪ್ರೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹೋಗೋಷ್ಟ್ರೊಳಗಡೆ ಎಲ್ಲರೂ ಫ್ರೆಶಪ್ ಆಗಿ ನಾವು ಟೈಮ್ ಎಲ್ಲೂ ವೇಸ್ಟ್ ಆಗ್ದಲೇ ಇರೋ ಹಾಗೆ ನಾವು ಹೇಳಿ ಟೈಮ್ಗೆ ಅವರು ಬಂದರು. ಹಂಗಾಗಿನೇ ಅವ್ರು ಹೇಳಿರೋ ಟೈಮ್ಗೆ ನಾವು ಅವ್ರನ್ನ ಕಂಪ್ಲೀಟಾಗಿ ರೆಡಿ ಮಾಡಿ ಕಳಿಸ್ಕೊಳ್ಳೋದಕ್ಕೆ ಆಗೋವಂಥದ್ದು. ಇನ್ನು ಮಾರ್ನಿಂಗು ಅವ್ರು ಯಾವ ಥರ ಕೇಳಿದರು, ಜಾಸ್ತಿ ಮೆಸ್ಸಿ ಬ್ರೈಡೇ ಕೇಳಿದರು. ಹಾಗಾಗಿನೇ ನಾನು ಆಗಲೇ ಹೇಳಿದಾಗೆ ಇಬ್ಬರು ಸಿಸ್ಟರ್ ಏನಿದ್ದಾರೆ, ಸೊ ಇವ್ರಿಗೆ ಯಾವ ಥರ ಹಾಕಿದ್ದೀನಿ, ಇವ್ರ ಸಿಸ್ಟರ್ಗೂ ಸಹ ಅದೇ ಥರನೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಕೆಲವೊಬ್ಬರಿಗೆ ಮೆಸ್ಸಿ ಬ್ರೈಡ್ ಹೇರ್ ಸ್ಟೈಲ್ನ ಮಾಡಿದ್ದೀವಿ, ಇನ್ನು ಕೆಲವೊಬ್ಬರಿಗೆ ಡೋನಟನ್ನು ಹಾಕಿ ಹೇರ್ ಸ್ಟೈಲ್ನ ಮಾಡಿದ್ದೀವಿ, ಇನ್ನು ಕೆಲವೊಬ್ಬರಿಗೆ ಚೌಳಿನ ಹಾಕಿ ಹೇರ್ ಸ್ಟೈಲ್ನ ಮಾಡಿದ್ದೀವಿ. ಸೊ ಅವರ ರಿಕ್ವೈರ್ಮೆಂಟ್ ಯಾವ ಥರ ಇದೆ, ಅವ್ರು ಯಾವ ಥರ ಬೇಕು ಅಂತ ಅಂದಿದ್ರು, ಆ ಥರನೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟಿದ್ದಾಯಿತು. ಸೊ ಎಲ್ಲರ ಒಂದು ಹೇರ್ ಸ್ಟೈಲ್ ಔಟ್ಫಿಟ್ ಈ ಥರ ಬಂದಿದೆ.
ಎಲ್ಲರೂ ಸಹ 6:30 7 ಅಷ್ಟರೊಳಗಡೆ ರೆಡಿ ಇರಬೇಕು ಅಂತ ಹೇಳಿದರು. ಯಾಕೆಂತಂದರೆ ರಿಸೆಪ್ಷನ್ ದಿನ ಅಷ್ಟು ಮದುವೆ ಶಾಸ್ತ್ರಗಳಂತ ಏನೂ ಇರೋದಿಲ್ಲ. ಸೊ ಮುಹೂರ್ತ ದಿನ ಏನಿರುತ್ತೆ ಆವತ್ತಿನ ದಿನ ಕಾಶಿ ಯಾತ್ರೆ ಆಗಿರ್ಬೋದು, ಗೌರಿ ಪೂಜೆ ಆಗಿರ್ಬೋದು, ದೇವ್ರ ಥರದ್ದಾಗಿರ್ಬೋದು, ಈ ಥರ ಎಲ್ಲ ಸುಮಾರು ಶಾಸ್ತ್ರಗಳಿರುತ್ತೆ. ಆ ಶಾಸ್ತ್ರಗಳೆಲ್ಲ ಶುರು ಆಗೋಕ್ಕೂ ಮುಂಚೆನೇ ಎಲ್ಲರೂ ರೆಡಿ ಇರಬೇಕಾಗುತ್ತಲ್ವ. ಹಾಗಾಗಿ ಸೊ ಅವ್ರು ಹೇಳಿರೋ ಟೈಮ್ಗೆ ಎಲ್ಲರೂ ರೆಡಿ ಆದರು. ಫೈನಲ್ ಆಗಿ ತಾಳಿ ಕಟ್ಟೋ ಟೈಮ್ ಅಂತೂ ಬಂದೇ ಬಿಡ್ತು. ಫೈನಲ್ ಆಗಿ ಮೇಡಮ್ ಮದುವೆನೂ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ಸೀನ್ ನೋಡೋದಕ್ಕೊಂಥರ ಖುಷಿ ಆಗುತ್ತೆ. ಫೈನಲ್ ಆಗಿ ಮದುವೆ ಆಯಿತು. ತುಂಬಾ ಖುಷಿ ಆಯಿತು. ಮುಂದಿನ ದಿನಗಳ ಅವರ ಒಂದು ದಾಂಪತ್ಯ ಜೀವನ ಅವ್ರು ಅಂದ್ಕೊಂಡಿರೋ ಥರನೇ ಸುಖಕರವಾಗಿರಲಿ ಅಂತ ಆಶೀರ್ವಾದ ಮಾಡೋಣ. ಇನ್ನೊಂದೇನಪ್ಪ ವಿಚಾರ ಅಂತ ಅಂದರೆ ನನ್ನ ಅವರ ಒಂದು ಪರಿಚಯ ಈಗಷ್ಟೇ ಅಂದರೆ 1 ವರ್ಷಗಳಿಂದ ಇರೋವಂಥದ್ದು. ತುಂಬ ಹತ್ತಿರದಿಂದ ಅವರ ಒಂದು ವ್ಯಕ್ತಿತ್ವನ ನೋಡಿದ್ದೀನಿ. ನಿಜವಾಗ್ಲೂ ತುಂಬ ಒಳ್ಳೆ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ವಿಚಾರ ಅಂತ ಅಂದರೆ ತನ್ನ ಕಾಲ ಮೇಲೆ ತಾನು ನಿಂತು ಮದುವೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸುಮಾರು ಜನ ಹೆಣ್ಮಕ್ಳುಗಳಿಗೆ ಮಾದರಿ ಅಂತಲೇ ಹೇಳ್ಬೋದು. ಸೊ ಮದುವೆ ಎಲ್ಲ ಮುಗಿದ್ಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸಲ ಮೇಡಮ್ಗೆ ವಿಶ್ ಮಾಡಿ ರಿಟರ್ನ್ ನಾನು ಮನೆಗೆ ಬಂದಿದ್ದಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ನಿಮಗೇನಾದರೂ ನನ್ನ ವರ್ಕ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.